ಆ ಫೋನ್ ಅಂತ ಹೇಳಿದ್ರೆ ಇವನ ತಲೆಯಲ್ಲಿ ತುಂಬಿಕೊಂಡಿರ್ತಾನೆ. ಯಾಕಂದ್ರೆ ಒಂದು 22-23 ವರ್ಷದ ಹುಡುಗ ಅವನು. ಭಾಗಪ್ಪ ವಾಕಿಂಗ್ ಮಾಡುವತ್ತಿಗೆ ಲೈಟ್ ತೆಗಿತಾನಂತ ಹೇಳಿ. ಇಲ್ಲ, ಇದು ಸುಳ್ಳು ಅಂತಾರೆ. ಯಾಕಂತ ಹೇಳಿದ್ರೆ ಭಾಗಪ್ಪ ತಾನು ಯಾರಂತೆ ಗುರ್ತ ಹೇಳ್ಕೊಳ್ಳೋದಿಲ್ಲ, ಎಲ್ಲಿ ಮನೆ ಮಾಡಿದ್ರು. ಯಾಕಂದ್ರೆ ಜನ ಅವನ್ಗೆ ಯಾರಾದ್ರೂ ಬಿಜಾಪುರ್ನ ಎಂಟೈರ್ ಏರಿಯಾದಲ್ಲಿ ಗೊತ್ತಾಗತ್ತೆ, ಇವ್ರು ಸಿಟಿ ಒಳಗೆ ಮನೆ ಮಾಡೋದಿಲ್ಲ. ಯಾಕಂದ್ರೆ ಪಿಂಟೆ ಮೊದ್ಲಿಂತ್ರ ಈ ವ್ಯಕ್ತಿಗೆ ಸಂಬಂಧಿಕನಾಗಿರೋದು ಎಲ್ಲಾ ವಿಷಯ ಗೊತ್ತಿರೋದ್ರಿ. ಈಗೂ ನಾನು 50 ಜನ ಬಂದ್ರೆ ಹೊಡೆಯುವಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಂತೆ. ಇದು ಭೀಮಾ ತೀರದ MO ಅಂದ್ರೆ ಮೋಡ್ ಆಫ್ ಅಪ್ರೆಂಟಿಸ್ ಅಂತಾರೆ. ಲೈಟ್ ಈ ರೀತಿ ಯಾವುದು ಆರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಭಾಗಪ್ಪ ಎಲ್ಲಾದ್ರೂ ಮನೆ ಹಿಡಿದು ಕೂಡಲೇನೆ ತಾನು ಹೋಗಿ ಮನೆ ಹಿಡಿತಾ ಇರಲಿಲ್ಲ, ಬೇರೆಯವರೋಗ ಮನೆಗಳನ್ನ ಹಿಡಿತಾ ಇದ್ರು. ಭೀಮಾ ತೀರದ ಕೆಲವೊಂದು ಭೀಕರ ಹತ್ಯೆಗಳು. ಆಗ ಒಂದು ಊರಿಗೆ ಭೀಮಾ ತೀರದ ಒಂದು ಟೀಮ್ ಹೋಯ್ತು ಅಂದ್ರೆ ಆ ಟೀಮಿನ ಗಲ್ಲಿ ಎಲ್ಲಿದೆ, ಚಿಕ್ಕ ರಸ್ತೆಯಲ್ಲಿದೆ, ಗದ್ದೆಗಳಲ್ಲಿದೆ, ಕಬ್ಬಿನ ತೋಟಗಳೆಲ್ಲಿದೆ, ಚರಂಡಿ ಎಲ್ಲಿದೆ, ಅಲ್ಲಿ ಒಬ್ಬೊಬ್ಬರನ್ನ ನಿಲ್ಲಿಸ್ತಾ ಇದ್ರಂತೆ ಸರೌಂಡಿಂಗ್ ಮಾಡ್ಕೊಂಡು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಏನು ಬಿಜಾಪುರಿನ ಭೀಕರ ಹತ್ಯೆ ಆಯಿತು, ಭಾಗಪ್ಪ ಹತ್ಯೆ ಆದ ನಂತರ ಅಲ್ಲಿ ಬಹುದೊಡ್ಡ ಚರ್ಚೆ ಈಗ ಬಿಜಾಪುರ ಆ ಭಾಗದಲ್ಲಿ ಚರ್ಚೆ ನಡೀತಾ ಇರೋದೇನೆಂದ್ರೆ ಭಾಗಪ್ಪನ ಜಾಗಕ್ಕೆ ಅಂತ ಹೇಳಿದ್ರೆ ಭೀಮಾ ತೀರದ ಮುಂದಿನ ಅಧಿಪತಿ ಯಾರು ಅಂತೇಳಿ. ಹಾಗಾದ್ರೆ ಈಗ ಸುಮಾರು ಜನ ಹೇಳ್ತಾ ಇರುವಂತಹದ್ದು, ಇನ್ನೇನು ಭಾಗಪ್ಪನ ಹತ್ಯೆ ಮಾಡಿದ್ದಂತ ಹೇಳಿದ್ರೆ ಈಗ ಪಿಂಟು ಅಂತ ಹೇಳಿ ಪೊಲೀಸ್ ಹಿಡಿದಿದ್ದಾರೆ, ಇನ್ನು ಇದೇ ಪಿಂಟುನೇ ಆ ಜಾಗಕ್ಕೆ ಬರ್ತಾನೋ ಏನೋ, ಮುಂದೆ ಇವನೇ ನಡೆಸ್ತಾನೆ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಇಲ್ಲಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಯಾವ ಪಿಂಟು ಇವತ್ತು ಭಾಗಪ್ಪನ ಹತ್ಯೆ ಮಾಡಿದಾನೆ ಆ ವ್ಯಕ್ತಿಗೆ ವಯಸ್ಸು 23, ಇದೇ ಭಾಗಪ್ಪನಿಗೆ ವಯಸ್ಸು 53. ಅದರ ಅರ್ಥ 30 ವರ್ಷ ಚಿಕ್ಕವನು. ಹತ್ಯೆ ಮಾಡ್ಲಿಕ್ಕೆ ಕಾರಣ ಆಗಿದ್ದೇನಂತ ಹೇಳಿದ್ರೆ ಇದು ತುಂಬಾ ವಿಚಿತ್ರ. ಯಾವ ವ್ಯಕ್ತಿ ತನ್ನನ್ನ ನೋಡಿದ್ರೆ ಜನ ಹೆದರ್ತಾರೆ ಅಂದ್ರೆ ಆ ಬಂದೂಕು, ಪಿಸ್ತೂಲು, ಸ್ಟೇನ್ ಗನ್ನು, ಬಂದೂಕೆಲ್ಲ ಹಿಡಿದು ಫೋಟೋ ತೆಗೆಸ್ಕೊಂಡಿರೋದು ನೋಡಿ ಜನನೇ ಬಾಯಿ ಬೀಳ್ತಾರೆ. ಆಮೇಲೆ ಏನು 30 ವರ್ಷದ ಆ ಟ್ರ್ಯಾಕ್ ರೆಕಾರ್ಡ್ ಏನಿದೆ, ಇದನ್ನ ನೋಡಿದ ಕೂಡಲೇನೆ ನನ್ನನ್ನ ಭಯ ಬೀಳ್ತಾರನ್ನುವಂತದ್ದು ಭಯನೇ ಅವನ ಹತ್ಯೆಗೆ ಕಾರಣವಾಯ್ತು ಅನ್ನೋದು ಈಗ ದೊಡ್ಡ ಮಟ್ಟದ ಸುದ್ದಿ. ಇದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಕೊಲೆ ದಿವಸ ಸುಮಾರು ಸುದ್ದಿಗಳು ಹರಿದಾಡಿದು. ಭಾಗಪ್ಪ 9:30 ಊಟ ಮಾಡಿದ ನಂತರ ಲೈಟ್ ಎಲ್ಲ ಆರಿಸಿ, ಆ ಭಾಗದ ಲೈಟ್ ಆರಿಸಿ ತಾನು ವಾಕಿಂಗ್ ಮಾಡ್ತಾ ಇದ್ದ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ಅಲ್ಲೇ ಇದ್ದಂತವರ ಸುದ್ದಿ ಬಂದಿರೋದೇನಂತ ಹೇಳಿದ್ರೆ ಲೈಟ್ ಈ ರೀತಿ ಯಾವುದೂ ಆರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಭಾಗಪ್ಪ ಎಲ್ಲಾದ್ರೂ ಮನೆ ಹಿಡಿದು ಕೂಡಲೇನೆ ತಾನು ಹೋಗಿ ಮನೆ ಹಿಡಿತಾ ಇರಲಿಲ್ಲ, ಬೇರೆಯವರೋಗ ಮನೆಗಳನ್ನ ಹಿಡಿತಾ ಇದ್ರು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದನ್ನು ಊರ್ ಹೊರಗೆ, ನಗರದ ಒಳಗೆ ಯಾವತ್ತು ಮನೆ ಹಿಡಿತಾ ಇರಲಿಲ್ಲ. ನಗರದ ಒಳಗೆ ಈ ವ್ಯಕ್ತಿಯ ಮುಖವನ್ನ ಪರಿಚಯ ಹಿಡಿತಾರೆ, ಆಮೇಲೆ ಮನೆ ಕೊಡುವವರು ಸ್ವಲ್ಪ ಹಿಂದೆ ಮುಂದೆ ಭಯ ಪಟ್ಕೊಳ್ತಾರೆ. ಅದೇ ನಗರದ ಹೊರಗೆ ಬೇರೆಯವ್ರ ಮನೆ ಹಿಡಿತಾ ಇದ್ರು. ಅಲ್ಲಿ ಆ ಟೈಮಲ್ಲಿ ರಾತ್ರಿ ಹೋಗುದು, ರಾತ್ರಿಯಿಂದ ಹೊರಗೆ ಬರೋದು. ಆಮೇಲೆ ಇದೆಲ್ಲ ಟೆಂಪ್ರವರಿ ಮನೆಗಳಾಗಿದ್ದು. ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಎಲ್ಲಿ ಇರುತ್ತೆ, ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಕೋರ್ಟ್ ಇರುತ್ತೆ, ಅದಕ್ಕಿಂತ 1 ತಿಂಗಳ ಮೊದಲು ಮನೆ ಮಾಡ್ತಾ ಇದ್ದದ್ದು ಈ ರೀತಿ ಟೆಂಪ್ರವರಿ ಮನೆ. ಹಾಗಾದ್ರೆ ಲೈಟ್ ಆರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕೊಲೆಗೆ ಹ್ಯಾಗ್ ಸ್ಕೆಚ್ ಇತ್ತು ಅಂತ ಹೇಳಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಏನು ಮೊದಲು ಭೀಮಾ ತೀರದ ಕೆಲವೊಂದು ಹತ್ಯೆಗಳು ನಡೀತಾ ಇದ್ದು, ಭೀಕರ ಹತ್ಯೆಗಳು. ಆಗ ಒಂದು ಊರಿಗೆ ಭೀಮಾ ತೀರದ ಒಂದು ಟೀಮ್ ಹೋಯ್ತು ಅಂದ್ರೆ ಆ ಟೀಮಿನ ಗಲ್ಲಿ ಎಲ್ಲಿದೆ, ಚಿಕ್ಕ ರಸ್ತೆಯಲ್ಲಿದೆ, ಗದ್ದೆಗಳಲ್ಲಿದೆ, ಕಬ್ಬಿನ ತೋಟಗಳೆಲ್ಲಿದೆ, ಚರಂಡಿ ಎಲ್ಲಿದೆ, ಅಲ್ಲಿ ಒಬ್ಬೊಬ್ಬರನ್ನ ನಿಲ್ಲಿಸ್ತಾ ಇದ್ರಂತೆ ಸರೌಂಡಿಂಗ್ ಮಾಡ್ಕೊಂಡು. ನಂತರ ಆಗ ನಿಮ್ಗೆಲ್ಲ ಗೊತ್ತು, ಆ ಕಾಲದಲ್ಲಿ ಲೈಟ್ ಎಷ್ಟು ಬೇಕು ಅಷ್ಟೇ ಇರೋದು. ಅದೇ ರೀತಿ ಲೈಟ್ಗಳನ್ನ ತೆಗೆದು ಬಿಡ್ತಾ ಇದ್ರಂತೆ. ಹೋಗ ಅಂತ ಹೇಳಿದ್ರೆ ಲೈಟ್ ಅಂದ್ರೆ ಈಗ ಹಳ್ಳಿಗೆ ಹೋದ ಕೂಡಲೇನೆ ನಿಮ್ಗೇನಿಲ್ಲ, ಕಂಬ ಇರುತ್ತೆ, ಅಲ್ಲೊಂದು ವೈರ್ ಇರುತ್ತೆ, ಆ ವೈರಲ್ಲಿ ಆ ಫೀಸನ್ನ ಕಿತ್ತಿಟ್ಬಿಟ್ರೆ ಮುಗಿದೋಯ್ತು, ಲೈಟ್ ಆಫ್. ಆಮೇಲೆ ತಾವು ಯಾರನ್ನ ಫೀಲ್ಡಿಂಗ್ ಮಾಡಬೇಕು, ಯಾರನ್ನ ಹೊಡಿಬೇಕು, ಅವ್ರನ್ನ ಹೋಗಿ ಹೊಡಿತಾ ಇದ್ರಂತೆ. ಇದು ಭೀಮಾ ತೀರದ MO ಅಂದ್ರೆ ಮೋಡ್ ಆಫ್ ಅಪ್ರೆಂಟಿಸ್ ಅಂತಾರೆ, ಪೊಲೀಸ್ ಭಾಷೆಯಲ್ಲಿ ಇದಕ್ಕೆ MO ಅಂತಾರೆ. ಇದೇ ರೀತಿನೇ ಈ ಕೊಲೆಯೂ ನಡೀತು. ಏನು ಈ ವ್ಯಕ್ತಿ ಅಂತ ಹೇಳಿದ್ರೆ ಭಾಗಪ್ಪ ಇರ್ತಾನೆ, ಈ ಪಿಂಟು ಏನಿರ್ತಾನೆ, ಪಿಂಟುಗೆ ಯಾವತ್ತು ಅಂತ ಹೇಳಿದ್ರೆ ಈ ಪಿಂಟು ಅವರ ಅಣ್ಣನೇ ರವಿ ಅಂತೇಳಿ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನೀವು ಕೇಳಿರ್ತೀರ. ಈ ರವಿಯ ಹತ್ಯೆ ಆಗತ್ತೆ. ಈ ಹತ್ಯೆ ಆಗುವುದು ಒಂದು ಘಟನೆ. ಯಾಕಂತ ಹೇಳಿದ್ರೆ ಏನೀಗ ಅಲ್ಲಿ ಬಂಧಿತನಾಗಿರುವಂಥ ತುಳಸಿರಾಮ್ ಅಂತಿದ್ದಾನೆ,
ರವಿ ಅಂತಿದ್ದಾರೆ. ಇವರಿಬ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಬಿಜಾಪುರ್ನಿಂದ ಮುಂದೆ ಒಂದು ಊರಿಗೆ ಹೋಗುವಂತ ರಸ್ತೆಯಲ್ಲಿರುವಂತ ಒಂದು ದೊಡ್ಡ ಜಮೀನಿನ ಡೀಲ್ ಆಗಿರುತ್ತೆ. ಇಲ್ಲಿ ಸರಿಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರುತ್ತೆ. ಈ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದ ನಂತರ ಇವರಿಬ್ರು ಪಾರ್ಟ್ನರ್ ಆಗಿರೋದ್ರಿಂದ ಆ ದುಡ್ಡನ್ನ ಆ ವ್ಯಕ್ತಿ ಅಂತ ಹೇಳಿ ತುಳಸಿರಾಮ್ ಕೇಳಿರ್ತಾನೆ ರವಿ ಹತ್ರ. ಆಗ ಕೇಳ್ತಾನೆ, ಆಗ ಕೊಟ್ಟಿರೋದಿಲ್ಲ. ಅದಾದ ನಂತರ ಒಮ್ಮೆ ಇದ್ರಾಬದ್ರ ಆಗುತ್ತೆ, ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಜಗಳ ಆಗುತ್ತೆ. ಜಗಳ ಆದ ನಂತರ ಕೈ ಅಂತ ಹೇಳಿದ್ರೆ ಏನು ತುಳಸಿರಾಮದ ಕೈ ಒಂದು ಜಗಳದಲ್ಲಿ ಮುರಿದು ಏನು ಬಿಜಾಪುರ ಕೋರ್ಟಿಗೆ ಭಾಗಪ್ಪ ಬಂದಿರ್ತಾನೆ. ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಸಿಗುದಿದ್ರೆ ಭಾಗಪ್ಪ ಕೋರ್ಟ್ನಲ್ಲಿ ಅಷ್ಟೇ ಸಿಗ್ತಾ ಇರ್ತಾನೆ, ಬಂದಾಗ ಮಾತ್ರ. ಈಗ ಕೋರ್ಟಲ್ಲಿ ಸಿಕ್ಕಾಗ ಅವ್ನು ಹೇಳ್ತಾನೆ, ನನ್ನ ಸಮಸ್ಯೆ ಹೀಗಾಗಿದೆ, ನನಗಿಷ್ಟು ದುಡ್ಡು ಕೊಡಬೇಕು, ನಿಮ್ಮ ಸಂಬಂಧಿಕ ಬೇರೆ ಅಂತ ಹೇಳಿದ್ರೆ ಏನ್ ರವಿ ಭಾಗಪ್ಪ ಇಬ್ರು ಸಂಬಂಧಿಕರು. ಸೊ ಹೀಗಾಗಿ ನನಗಿಷ್ಟು ದುಡ್ಡು ಬರಬೇಕು ಅಂಥೇಳಿ ಹೇಳ್ತಾನೆ. ಅದಕ್ಕೆ ಅವಾಗ ಈ ಭಾಗಪ್ಪ ಏನು ಹೇಳ್ತಾನೆ, ನೀನೇನಾದ್ರೂ ಮಾಡ್ಕೋ ಅಂದ್ರೆ ಅರ್ಥ ಹೇಳಿ ಬರುತ್ತೆ. ಈಗ ಅದಾದ್ಮೇಲೆ ಯಾವಾಗ ಈ ಭೀಕರ ಹತ್ಯೆ ನಡೀತೆ, ಈ ಹತ್ಯೆ ಆದ ನಂತರ ಸ್ವಲ್ಪ ದಿವಸದ ನಂತರನೇ ಭಾಗಪ್ಪನಿಂದ ಫೋನ್ ಹೋಗುತ್ತಂತೆ. ಫೋನ್ ಯಾರಿಗೆ ಹೋಗುತ್ತಂತ ಹೇಳಿದ್ರೆ ಈ ರವಿಯವರ ತಮ್ಮ ಪಿಂಟುಗೆ. ಯಾಕಂತ ಹೇಳಿದ್ರೆ ಪಿಂಟು ಭಾಗಪ್ಪನೊಟ್ಟಿಗೆ ಮೊದಲೆಲ್ಲ ಇರ್ತಾನೆ. ಭಾಗಪ್ಪ ಯಾವ ರೀತಿ ಇರ್ತಾನೆ, ಏನಿರ್ತಾನೆ ಎಲ್ಲ ಗೊತ್ತಿರುತ್ತೆ, ಎಲ್ಲಿ ಕೂತ್ಕೊಳ್ತಾನೆ, ಹೇಗಿರ್ತಾನೆ, ಏನಿರ್ತಾನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪಿಂಟು ಆಮೇಲೆ ಭಾಗಪ್ಪನ ಅಭಿಮಾನಿಯಾಗಿ ಫಾಲೋವರ್ ಆಗಿರ್ತಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನನ್ನ ಅನುಕರಣೆನೂ ಮಾಡ್ತಾ ಇರ್ತಾನೆ ಅಂತ ಈ ಪಿಂಟು. ಯಾಕಂತ ಹೇಳಿದ್ರೆ ಆ ವಯಸ್ಸೇ ಹಾಗಿರುತ್ತೆ, ಅವ್ರು ಮಾಡುವಂಥ ಆಕ್ಟಿವಿಟಿ, ಅವ್ರ ಫೋಟೋಗಳು ಇವೆಲ್ಲ ಅವನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಆ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಅವನು ಭಾಗಪ್ಪ ಏನಾದರೂ ಮುಂದೆ ಬಂದ ಕೂಡಲೇ ತುಂಬ ಬಗ್ಗಿ ನಮಸ್ಕಾರ ಮಾಡೋದು, ಇಲ್ಲ ಹೋಗಿ ಅವನು ಮುಂದೆ ಬಗ್ಗಿ ನಿಲ್ಲೋದು, ಈ ರೀತಿ ಎಲ್ಲ ಈ ಆಕ್ಟಿವಿಟಿ ಪಿಂಟು ಮಾಡ್ತಾ ಇರ್ತಾನೆ. ಅದೇ ಪಿಂಟುಗೆ ಯಾವಾಗ ರವಿಯವರ ಡೆತ್ ಆಗುತ್ತೆ, ರವಿಯವರ ಡೆತ್ ಆದ ನಂತರ ಇದೇ ಭಾಗಪ್ಪ ಫೋನ್ ಮಾಡ್ತಾನೆ. ಫೋನ್ ಮಾಡಿದವನು ಏನು ಹೇಳ್ತಾನಂತ ಹೇಳಿದ್ರೆ, ನೀನು ಏನಾ ಒಂದು ಜಾಗದ ಡೀಲ್ ಆಗಿತ್ತು, ಅದನ್ನ ನನಗೆ ಕೊಡ್ಬೇಕು, ಆ ದುಡ್ಡನ್ನ, ಅದಿಷ್ಟು ಕೋಟಿ ಬರ್ಬೇಕು ನನಗೆ, ಅದು ನಿಮ್ಮ ಹತ್ರ ಇದೆ. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ನೀವು ಮಾಡ್ತಾ ಇದ್ರ, ನನ್ನ ಹೆಸರನ್ನ ನೀವು ಉಪಯೋಗಿಸ್ಕೊಂಡಿದ್ರೆ, ಹೀಗಾಗಿ ನನಗೆ ಇಷ್ಟು ದುಡ್ಡು ಬರಲೇಬೇಕು ಅಂತ ಹೇಳಿ ಕೂತ್ಕೊಳ್ತಾನೆ. ಇಷ್ಟು ಕೋಟಿ ಬರ್ಬೇಕಂತ. ಯಾವಾಗ ಇಷ್ಟು ಕೋಟಿ ಬರ್ಬೇಕಂತಾನೆ, ಆಗ ಅವನು ಯಾರು ಹೇಳಿದ್ರು ಹಾಗೆ ಹೀಗೆ, ಈಗ ಯಾರು ಹೊಡೆದಿದ್ದಾನೆ ಅವನೇ ಹೇಳಿದ ಅಂಥೇಳಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಭಾಗಪ್ಪನಿಗೆ ರಿಲೇಷನೇ ಆಗಿರ್ತಾನೆ ಪಿಂಟು, ಅವನ ಬಗ್ಗೆ ಏನು ಅಭಿಮಾನ ಇರುತ್ತೆ, ಪ್ರತಿಯೊಂದು ಇರುತ್ತೆ, ಅದೆಲ್ಲ ಉಲ್ಟಾ ಆಗ್ಲಿಕ್ಕೆ ರಿವರ್ಸ್ ಗೇರಲ್ಲಿ ಹೋಗ್ಲಿಕ್ಕೆ ಶುರು ಆಗುತ್ತೆ. ರಿವರ್ಸ್ ಗೇರಲ್ಲಿ ಹೋದಂಥದ್ದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿದ್ರೆ, ಆ ನಂತರ ಫೋನ್ ಬಂದಾಗ ನಿನ್ನನ್ನು ನಾನು ಬಿಡುವುದಿಲ್ಲ, ಈ ರೀತಿ ಧಮ್ಕಿ ಫೋನ್ಗಳೆಲ್ಲ ಬರ್ತಾವೆ. ಸುಮಾರು ಪ್ರೈವೇಟ್ ಪಾರ್ಟ್ಗಳ ವಿಷಯಗಳು ಇಲ್ಲಿ ಬರ್ತಾವೆ. ಈ ರೀತಿ ವಲ್ಗರ್ ವಿಷಯಗಳು, ಬೇರೆ ಬೇರೆ ವಿಷಯಗಳೆಲ್ಲ ಬರ್ತವೆ. ಅದು ತುಂಬಾ ಇವನ ಮನಸ್ಸು ಕೆಡಿಸ್ಬಿಡುತ್ತೆ ಈ ಪಿಂಟುಗೆ. ಯಾಕಂತ ಹೇಳಿದ್ರೆ ಪಿಂಟು ಭಾಗಪ್ಪನ ತುಂಬಾ ಹತ್ತಿರದಿಂದ ನೋಡಿರ್ತಾನೆ. ಇವನಿಗೆ ಭಾಗಪ್ಪನ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ಆದ್ರೆ ಇವನಿಗೆ ಪ್ರತಿ ದಿವಸನೂ ನಿದ್ದೆನೇ ಬರುವುದಿಲ್ಲ. ಇವತ್ತಿನ 5G ತಂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಅಕ್ಷರಶಃ 33 ವರ್ಷ ಭಾಗಪ್ಪ ಇಡೀ ಆ ಏರಿಯಾದಲ್ಲೇ ತುಂಬಾ ದೊಡ್ಡ ಈ ಬೇಕಾದಂಥದ್ದು ಮಾಡಿದಂಥವನು. ಬರೀ ಒಂದು ಫೋನ್ ಹೋದ್ರೆ ಸಾಕಾಗಿತ್ತಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇತ್ತಂತೆ. ಈ ರೀತಿ ಇವನ ಜೀವನ ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ದುಡ್ಡು ಬರುವಂಥದ್ದು ಅಂಥದ್ದು ಯಾರು ಹಿಂದೆ ಇಷ್ಟು ವರ್ಷ ಏನು 30 ವರ್ಷದಿಂದ ಮಾಡಿಕೊಂಡು ಬಂದ ಆ ವಿರೋಧವನ್ನ ಅವರು ಯಾರು ಈ ವಿಷಯದಲ್ಲಿ ಬರಲೇ ಇಲ್ಲ. ಕೊನೆಯದಾಗಿ ಇವನ ಹತ್ಯೆ ಮಾಡಿದಂಥವ್ರ ವಿರೋಧ ನೋಡಿಬಿಟ್ರೆ ಆಶ್ಚರ್ಯ ಅನಿಸುತ್ತೆ. ಯಾವ ವ್ಯಕ್ತಿ ಆ ವ್ಯಕ್ತಿಯ ಫಾಲೋವರ್ ಆಗಿದ್ದ, ಅದೇ ವ್ಯಕ್ತಿ ಕಳೆದ ಅಂತ ಹೇಳಿದ್ರೆ ಏನಿದೆ 2024ರಲ್ಲಿ ರವಿಯವರ ಹತ್ಯೆ ಆಗಿರುತ್ತೆ. ಅದು ಆಗಸ್ಟ್ ತಿಂಗಳಲ್ಲಿ. ಅದರರ್ಥ ಈಗ ಒಂದು 6 ತಿಂಗಳ ಹಿಂದೆ ಅಷ್ಟೇ ಆಗಿರುತ್ತೆ. ಇದು 6 ತಿಂಗಳಲ್ಲಿ ಏನು ಇವನಿಗೆ ಫೋನ್ ಮಾಡಿ ಬೆನ್ನತ್ತಾನೆ, ಆಗಲೇ ಬರುವಂಥದ್ದು ಪಿಂಟ್ಯಾಗೆ ಒಂದು ನಾನು ಬದುಕಬೇಕಾದ್ರೆ. ಯಾಕಂತ ಹೇಳಿದ್ರೆ ಮುಂದೆ ಇರೋನು ದೊಡ್ಡ ವ್ಯಕ್ತಿ, ನಾನು ಅಂದ್ರೆ ದೊಡ್ಡವನಂದ್ರೆ ತುಂಬ ಸ್ಟ್ರಾಂಗ್ ಇರೋನು, ಬಲಶಾಲಿ ಇರೋನು. ನಾನು ಬದುಕಬೇಕಾದ್ರೆ ಅವನ್ನ ನಾನು ಒಂದು ವೇಳೆ ನಾನು ಹೇಗಾದರೂ ಸಾಯ್ತೇನೆ ಇವನು ವಿರೋಧ ಹಾಕ್ಕೊಂಡ್ರೆ, ನಾನೇ ಹೊಡೆದು ಬಿಟ್ರೆ ಅನ್ನುವಂಥ ವಿಚಾರಕ್ಕೆ ಬಂದ್ಬಿಡ್ತಾನಂತೆ ಪಿಂಟ್ಯ. ಯಾಕಂತ ಹೇಳಿದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದು ವರ್ಷಗಳಿಂದ ಈ ಭಾಗಪ್ಪ ಕೆಲವೊಂದು ಕಡೆ ಅಂತ ಹೇಳಿದ್ರೆ
ಧಾರ್ಮಿಕ ಕಾರ್ಯಗಳು ಕೆಲಸಗಳನ್ನು ಎಲ್ಲ ಮಾಡ್ತಾ ಇರ್ತಾನೆ. ಹೀಗಾಗಿ ಸುಮಾರು ಜನ ಹೇಳ್ತಿರ್ತಾರಂತೆ, ನೀನು ಧಾರ್ಮಿಕ ಚಟುವಟಿಕೆ ಇದರಲ್ಲೆಲ್ಲ ಪಾಲ್ಗೊಳ್ತಾ ಇದೆಯಾ ಇತ್ತೀಚೆಗೆ, ಆದರೆ ನಿನಗೆ ಒಂದು ವೇಳೆ ಹಳೆ ವಿರೋಧಿಗಳೇನಾದರೂ ಇದ್ರ ಬಂದರೆ ಏನು ಮಾಡ್ತೀಯ ಅಂದರೆ, ಅದಕ್ಕೆ ನನ್ನ ಹತ್ರ ಎಲ್ಲಾನು ಇದೆ ಅಂತಿದ್ದಂತೆ. ಎಲ್ಲಾನು ಇದೆ, ಈಗೂ ನಾನು 50 ಜನ ಬಂದರೂ ಹೊಡೆಯುವಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಂತೆ. ಇದೂ ಎಲ್ಲ ಕಿವಿಗೆ, ಪಿಂಟ್ಯನ ಕಿವಿಗೆ ಬಿದ್ದಿರುತ್ತೆ. ಹೀಗಾಗಿ ಇವನೇನು ಮಾಡಿಬಿಡ್ತಾನೆ ಅಂದರೆ, ಇವನಿಗೆ ಗೊತ್ತಿರುತ್ತೆ ಪ್ರತಿ ಕೋರ್ಟ್ ಎಲ್ಲಿರುತ್ತೆ, ಕೋರ್ಟಿನ ಹತ್ರ ಇವನ ಮನೆ, ಕೋರ್ಟ್ ಎಲ್ಲಿರುತ್ತೆ ಆ ಊರಲ್ಲೇ ಇವನು ಮನೆ ಮಾಡ್ತಾನೆ ಅಂಥೇಳಿ. ಹೀಗಾಗಿ ಯಾವಾಗ ಇವನು ಪದೇ ಪದೇ ಫೋನು, ಇವನು ಕಿರಿಕಿರಿ ಶುರುವಾಗುತ್ತೆ, ನಾನು ನಿನ್ನನ್ನು ಬಿಡುವುದಿಲ್ಲ ಅಂಥೇಳಿ. ಆಗಲೇ ಇವನು ಒಂದು ಸ್ಕೆಚ್ ಹಾಕ್ಕೊಳ್ತಾನೆ. ಒಂದು ವೇಳೆ ನಾನು ಇವನ್ನ ಸುಮ್ಮನೆ ಇದ್ರೆ ನಾನೇ ಸಾಯ್ಬೇಕಾಗುತ್ತೆ, ಇವನನ್ನೇ ಬಿಡಬಾರ್ದು ಅಂತ ಹೇಳಿ ತಯಾರಾಗಿಬಿಡ್ತಾನೆ. ಫೆಬ್ರವರಿ 16ಕ್ಕೆ ಈ ವ್ಯಕ್ತಿಯ ಕೋರ್ಟ್ ಇರುತ್ತಂತ ಗೊತ್ತಿರುತ್ತೆ, ಅದು ಬಿಜಾಪುರ್ನಲ್ಲಿ. ಹೀಗಾಗಿ ಇವ್ರು ಏನು ಮಾಡಿಬಿಡ್ತಾರಂದ್ರೆ, ಬಿಜಾಪುರ್ನ ಎಂಟೈರ್ ಏರಿಯಾದಲ್ಲಿ ಗೊತ್ತಾಗತ್ತೆ ಇವ್ರು ಸಿಟಿ ಒಳಗೆ ಮನೆ ಮಾಡೋದಿಲ್ಲ. ಯಾಕಂದ್ರೆ ಪಿಂಟ್ಯ ಮೊದ್ಲಿಂತ್ರ ಈ ವ್ಯಕ್ತಿಗೆ ಸಂಬಂಧಿಕನಾಗಿರೋದು ಎಲ್ಲ ವಿಷಯ ಗೊತ್ತಿರೋದ್ರಿಂದ ಊರ್ ಹೊರಗೆ ಎಲ್ಲೋ ಮಾಡಿರ್ತಾನೆ ಇವನು ಅಂತೇಳಿ. ಆ ಊರು ಹೊರಗೆ ಎಲ್ಲಿ ಮನೆ ಮಾಡಿದ್ದಾನೆ ಅದನ್ನ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿದ ನಂತರ ಏನು ಹಳೆ ಭೀಮಾ ತೀರದ ಎಮೋ ಇತ್ತು ಅಂದರೆ, ಮೋಡಪ್ ಅಪ್ರೆಂಟಿಸ್ ಇತ್ತು. ಒಂದು ಊರಿಗೆ ಅಟ್ಯಾಕ್ ಮಾಡಬೇಕಂದ್ರೆ ಸಂಧಿ ಗೊಂದಲ್ಲಿ ಆ ಊರಿನ ಹೊರಗೆ ಬರುವಂತ ರಸ್ತೆ ಪ್ರತಿಯೊಂದು ಕಡೆನೂ ಜನನ ಹೇಗೆ ನಿಲ್ಲಿಸ್ತಾ ಇದ್ರು, ಅದೇ ರೀತಿನೇ ಈ ಅವತ್ತು ರಾತ್ರಿ ಏನಂತ ಹೇಳಿದ್ರೆ ಇವ್ರಿಗೆ ಮೊದಲೇ ಗೊತ್ತಿತ್ತು, ಈ ವ್ಯಕ್ತಿ ನೈಟ್ ಟೈಮ್ ಅಷ್ಟೇ ಮನೆಗೆ ಬರ್ತಾನೆ, ಬಂದಂತವನು ಊಟ ಮಾಡ್ತಾನೆ, ಹೊರಗೆ ವಾಕಿಂಗ್ ಬರ್ತಾನೆ, ಇಷ್ಟೇ ಟೈಮ್ ಅಂತ ಗೊತ್ತಿರುತ್ತೆ. ಹೀಗಾಗಿ ಇವರೆಲ್ಲ ಮೊದಲೇ ಹೋಗಿ ಅಲ್ಲಿ ಸಂಚು ಹಾಕೊಂಡು ಕೂತ್ಕೊಂಡಿರ್ತಾರೆ. ಪ್ರತಿ ಗಲ್ಲಿ ಏರಿಯಾ, ಆ ಊರಿನ ಹೊರಗೆ ಹೋಗುವಂಥ ಜಾಗ, ಪ್ರತಿಯೊಂದು ಜಾಗದಲ್ಲಿ ಇವರು ಕೂತ್ಕೊಂಡವರು ಮತ್ತೆ ಎಲ್ಲಿ ಆ ಕಂಬ ಇರುತ್ತೆ, ಯಾಕಂದ್ರೆ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದು ಫ್ಯೂಸ್ ಇರಬೇಕು, ಇಲ್ಲ ವೈರ್ ಹಾಕಿರ್ತಾರೆ ಟೆಂಪ್ರವರಿ. ಹೀಗಾಗಿ ಅದು ಕೀಳು ತುಂಬ ಈಸಿ ಆ ಲೈಟ್ ತೆಗೆಯೋದು. ಯಾಕಂದ್ರೆ ಇಲ್ಲಿ ಸುಮಾರು ಜನ ಇತ್ತೀಚೆಗೆ ಹೇಳ್ತಾ ಇದ್ದಿದ್ದು, ಭಾಗಪ್ಪ ವಾಕಿಂಗ್ ಮಾಡುವತ್ತಿಗೆ ಲೈಟ್ ತೆಗಿತಾನಂತ ಹೇಳಿ. ಇಲ್ಲ, ಇದು ಸುಳ್ಳು ಅಂತಾರೆ. ಯಾಕಂತ ಹೇಳಿದ್ರೆ ಭಾಗಪ್ಪ ತಾನು ಯಾರಂತೆ ಗುರ್ತ ಹೇಳ್ಕೊಳ್ಳೋದಿಲ್ಲ, ಎಲ್ಲಿ ಮನೆ ಮಾಡಿದ್ರು. ಯಾಕಂದ್ರೆ ಜನ ಅವನ್ಗೆ ಯಾರಾದ್ರೂ ಬೇರೆಯವ್ರು ಗೊತ್ತಾಗತ್ತೆ, ಸುದ್ದಿ ಹೊರಗೋಗುತ್ತೆ ಅಂತ ಹೇಳಿ ಈ ರೀತಿಯ ಕೆಲಸನೇ ಮಾಡ್ತಾ ಇರೋದಿಲ್ಲ ಅಂತೆ. ಅಷ್ಟು ಇವನು ಬುದ್ಧಿವಂತಿಕೆಯಿಂದ ತನ್ನ ರಕ್ಷಣೆಯನ್ನು ತಾನು ಮಾಡ್ಕೊಳ್ತಾ ಇರ್ತಾನಂತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವೆಪನ್ಸ್ ಇರ್ತಾವಂತೆ. ಆದ್ರೆ ಇದು ಗೊತ್ತಿರುತ್ತವ್ರಿಗೆ, ಈ ವ್ಯಕ್ತಿ ವಾಕಿಂಗ್ ಬರುವ ಹೊತ್ತಿಗೆ ಖಾಲಿ ಕೈಯಲ್ಲಿ ಇರ್ತಾನಂತೇಳಿ. ಹೀಗಾಗಿ ಕರೆಕ್ಟಾಗಿ ಏನು ಮನೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಯಾರು ಲೈಟ್ ತೆಗಿಬೇಕು ಅವರು ಲೈಟನ್ನು ತೆಗಿತಾರೆ. ಯಾರು ಯಾವ ದಿಕ್ಕಿನಿಂದ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ದಾಳಿ ಮಾಡುವ ಹೊತ್ತಿಗೆ ಫೋನ್ನಲ್ಲಿ ಏನು ಮಾತುಗಳಾಗಿರ್ತವೆ ಅದ್ರ ಪ್ರಕಾರನೇ ದಾಳಿ ಮಾಡ್ತಾರಂತೆ. ಈ ದಾಳಿಯಲ್ಲಿ ಅಂದರೆ ಕರೆಕ್ಟಾಗಿ ಮುಖಾನ ಪೂರ್ತಿ ಅಂತ ಹೇಳಿದ್ರೆ ಕೊಯ್ದಾಕ್ತಾರೆ. ನಂತರ ಕೆಲವೊಂದು ಪ್ರೈವೇಟ್ ಪಾರ್ಟ್ ವಿಷಯಗಳು ಮಾತಾಗಿರ್ತಾವಿಲ್ಲಿ. ಹೀಗಾಗಿ ಕೆಳಗೆ ಪ್ರೈವೇಟ್ ಪಾರ್ಟು ಆ ಭಾಗದಲ್ಲೆಲ್ಲ ಏಟು ಬಿದ್ದಿರುತ್ತೆ. ಸೊ ಒಟ್ಟಾರೆಯಾಗಿ ಏನು ಫೋನ್ ಇರುತ್ತೆ ಆ ಫೋನ್ ಅಂತ ಹೇಳಿದ್ರೆ ಇವನ ತಲೆಯಲ್ಲಿ ತುಂಬಿಕೊಂಡಿರ್ತಾನೆ. ಯಾಕಂದ್ರೆ ಒಂದು 22-23 ವರ್ಷದ ಹುಡುಗ ಅವನು. ಹೀಗಾಗಿ ಎಲ್ಲ ತಲೆಯಲ್ಲಿ ಇಳಿಸ್ಕೊಂಡಿರ್ತಾನೆ. ಅದೇ ರೀತಿನೇ ಮರ್ಡರ್ ಮಾಡ್ತಾನಂತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ವಿಷಯ ಇದ್ದಿದ್ದಂತ ಹೇಳಿದ್ರೆ ಲೈಟ್ ತೆಗೆದು ವಾಕಿಂಗ್ ಮಾಡ್ತಾ ಅನ್ನುವಂಥದ್ದು. ನಂತರ ಪೂರ್ತಿ ಸರೌಂಡಿಂಗ್ಗೆ ಲಾಕ್ ಮಾಡಿರ್ತಾರೆ. ಕೊನೆಗೆ ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಫೋನಲ್ಲಿ ಮಾತುಕತೆ ಆಗಿರುತ್ತೆ, ಈ ಭಾಗಪ್ಪ ಬೈದಿರ್ತಾನೆ, ಈ ಬೈದಾಟ ಎಲ್ಲ ಆಗಿರುತ್ತೆ. ಅದೇ ರೀತಿ ಕೊನೆಗೆ ಈ ವ್ಯಕ್ತಿ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಇನ್ನು ಮತ್ತೆ ಎಲ್ಲರದು ಸುದ್ದಿ ಏನಂತ ಹೇಳಿದ್ರೆ, ಮುಂದೆ ಮತ್ತೆ ಇನ್ನೊಬ್ಬ ಯಾರಾದರೂ ಇದೇ ರೀತಿ ವ್ಯಕ್ತಿ ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ ಈ ಜಾಗಕ್ಕೆ ಅನ್ನುವಂಥದ್ದು ಈಗ ಬಂದಿರುವಂಥ ಸುದ್ದಿ. ಆದರೆ ಏನೇ ಆಗಲಿ ಭೀಮಾ ತೀರ ಎಜುಕೇಷನ್ ಕಡೆ, ಒಳ್ಳೆಯ ಉದ್ಯೋಗದ ಕಡೆ, ಒಳ್ಳೊಳ್ಳೆ ಫ್ಯಾಕ್ಟ್ರಿ ಓಪನ್ ಆಗಲಿ, ಉದ್ಯೋಗ ಬರಲಿ, ಎಜುಕೇಷನ್ ಸೆಂಟರ್ಗಳಾಗಲಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಎಜುಕೇಷನ್ ತಗೊಳ್ಳಿ. ದಯವಿಟ್ಟು ಈ ರೀತಿಯ ಘಟನೆಗೆ ಯಾರೂ ತಲೆ ಕೊಡಬೇಡಿ. ಮತ್ತು ಇದನ್ನು ಯಾರು ಇನ್ಸ್ಪೈರ್ ಆಗಿ ತೊಗೊಳ್ಬೇಡಿ, ಇದನ್ನು ತೊಗೊಂಡು ಯಾರು ಸ್ಫೂರ್ತಿಯಾಗಿ ತೊಗೊಳ್ಬೇಡಿ. ಇನ್ನು ಮುಂದಾದರೂ ಈ ಭಾಗ ಶಾಂತವಾಗಿರಲಿ, ಯಾರನ್ನು ಇವರನ್ನು ಅನುಸರಿಸಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿ. ಧನ್ಯವಾದ.